ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವಿಸಿಟ್ ಮಾಡಿದ್ದು ಶಿವಮೊಗ್ಗದಿಂದ ರಿಪ್ಪನ್ಪೇಟೆಗೆ ಹೋಗೋ ರೋಡಲ್ಲಿರೋ ಮಾಲ್ಗುಡಿ ಡೇಸ್ ಮ್ಯೂಸಿಯಮ್ಗೆ. ಅದು ಬಂದು ಅರಸಾಳು ಅನ್ನೋ ಊರಲ್ಲಿ ಇದೆ. ಮಾಲ್ಗುಡಿ ಡೇಸ್ ಅಂದಿದ ತಕ್ಷಣ ನೆನಪಾಗೋದೇ ಶಂಕರ್ ನಾಗ್ ಅಲ್ವಾ. ಶಂಕರ್ ನಾಗ್ ಅವರು ತೆಗೆದಿರುವಂತಹ ಮಾಲ್ಗುಡಿ ಡೇಸ್ ಅನ್ನೋ ಒಂದು ಸೀರೀಸ್ನ ಇಲ್ಲೇ ಅಂತೆ ಅವ್ರು ಶೂಟ್ ಮಾಡಿದ್ದು. ಸೊ ಅವ್ರು ಇಲ್ಲೇ ಇದ್ಕೊಂಡು ಇದೇ ಮನೆಯಲ್ಲಿ ಇದ್ಕೊಂಡು ಅವರು ಶೂಟ್ ಮಾಡಿದ್ರಂತೆ ಫುಲ್ಲು ಸೀರೀಸ್ನ. ಸೊ ಅದನ್ನೇ ಈಗ ಆ ವಸ್ತುಗಳನ್ನೆಲ್ಲ ಇವರು ಒಂದು ಮ್ಯೂಸಿಯಂ ಮಾಡಿದ್ದಾರೆ ನೋಡಿ. ಫಸ್ಟು ಇಲ್ಲಿ ವಾಲ್ ಕ್ಲಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ. ಅದಾದ ನಂತರ ಈ ಕಡೆ ಜಸ್ಟ್ ಒಂದು ಏನೋ ಗೋಡೆಗೇನೋ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಸಣ್ಣದಾದಂತಹ ಒಂದು ರೂಮ್ ಇದೆ. ಆ ರೂಮಲ್ಲಿ ಕೆಲವೊಂದು ಅವ್ರು ಯೂಸ್ ಮಾಡ್ತಿರೋಂತಹ ಥಿಂಗ್ಸ್ನ ಅಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ವಾಲ್ಗೆ ಅವ್ರು ಶೂಟಿಂಗ್ ಮಾಡಬೇಕಾಗಿರೋ ನೋಡಿ, ಇಲ್ಲೊಂದು ಅರಸಾಳಿನಲ್ಲಿ ಮಾಲ್ಗುಡಿ ಅಂತ ಒಂದು ಇದು ವಾಲ್ಗೆ ಒಂದು ಪಿಕ್ಚರ್ ಹಾಕಿದ್ದಾರೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನಂತ ದೊಡ್ಡದಲ್ಲ, ಆದರೆ ತುಂಬ ಚೆನ್ನಾಗೇ ಇಲ್ಲಿ ಎಲ್ಲ ಜೋಡಿಸಿದ್ದಾರೆ ಅವರು ಮ್ಯೂಸಿಯಮಲ್ಲಿ ನೋಡಿ. ಇಲ್ಲೊಂದು ವಾಲ್ ಪೇಂಟಿಂಗು ಇದೆ. ಅದಾದ ನಂತರ ಇಲ್ಲಿ ಮಾಸ್ಟರ್ ಮಂಜು ಅವ್ರದ್ದು ಒಂದು ಪಿಕ್ಚರ್ನ ವಾಲ್ಗೆ ಹಾಕಿದ್ದಾರೆ ದೊಡ್ಡದಾಗೆ. ಅದಾದ ನಂತರ ನೋಡಿ ಎನಿ ಟೈಮ್ ಇತ್ತು ಮೂವಿ ಸೀರೀಸ್ ಅದು ಪ್ಲೇ ಆಗ್ತಾನೆ ಇರುತ್ತೆ. ಗಿರೀಶ್ ಕಾರ್ನಾಡ್ ಸರ್ ಅವ್ರದ್ದು ಮತ್ತು ಮಾಸ್ಟರ್ ಮಂಜು ಅವ್ರದ್ದು ಮಾಲ್ಗುಡಿ ಡೇಸ್ ಅದು ಸೀನ್ಸ್ನ ಹಾಕ್ತಾನೆ ಇರ್ತಾರೆ. ಅದಾದ ನಂತರ ಇಲ್ಲಿ ಒಂದು ಹುಲಿನೂ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ಈ ಕಡೆ ಬಂದರೆ ಒಂದು ಶಂಕರ್ ನಾಗ್ ಅವ್ರದ್ದು ಪಿಕ್ಚರ್ಸ್ನ ನಾವು ಇಲ್ಲಿ ನೋಡ್ಬೋದು. ಅನಂತ್ ನಾಗ್ ಅವ್ರದ್ದು ಇದೆ ಮತ್ತು ಕೆಲವೊಂದು ಸಿನಿ ಆ್ಯಕ್ಟರ್ಸ್ದು ಇಲ್ಲಿ ನಾವು ನೋಡ್ಬೋದು ಪಿಕ್ಚರ್ಸ್ನ. ಅದಾದ ನಂತರ ಅವ್ರು ಯೂಸ್ ಮಾಡ್ತಿದ್ದಂತಹ ಒಂದು ಸೈಕಲ್ಲು, ಮೇ ಬಿ ಅದು ನೋಡಿರೋರಿಗೆ ಚೆನ್ನಾಗೇ ನೆನಪಿರುತ್ತೆ. ಸೈಕಲ್ ಅಲ್ಲಿ ಇಟ್ಟಿದ್ದಾರೆ. ಅದಾದ ನಂತರ ಅವ್ರು ಶೂಟಿಂಗ್ ವೇಳೆ ಏನೇನು ಐಟಮ್ಸ್ನ ಅವ್ರು ಯೂಸ್ ಮಾಡ್ತಿರಿದ್ರು ಆ ಐಟಮ್ಸ್ನೆಲ್ಲ ಅವರು ತುಂಬಾ ಜೋಪಾನವಾಗಿ ನೋಡಿ. ಫಿಶಿಂಗು, ಮಡಿಕೆ, ರಾಗಿ ಕಲ್ಲು, ಆಮೇಲೆ ನೋಡಿ ಇಲ್ಲೊಂದು ಟ್ರೈನ್ ಕೂಡ ಹೋಗ್ತಾ ಇದೆ. ಇಲ್ಲಿ ಸ್ಟಾಪು ಇದೆ, ತಾಳಗುಪ್ಪ ಎಕ್ಸ್ಪ್ರೆಸ್, ಮೈಸೂರು ಟು ತಾಳಗುಪ್ಪ ಸ್ಟಾಪು ಇದೆ ಇಲ್ಲಿ ಒಂದು ನೋಡಿ. ಅನ್ನದ ಗಡಿಗೆಗಳು, ಕೆಲವೊಂದು ಬೀಸುವ ಕಲ್ಲು 2-3 ಥರ ಇಟ್ಟಿದ್ದಾರೆ. ಕೆಲವೊಂದು ಬುಟ್ಟಿಗಳು, ಬಿದಿರಿನ ಬುಟ್ಟಿಗಳು ಎಲ್ಲನೂ ಅವರಿಲ್ಲಿ ಶೇರ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಎಲ್ಲದಕ್ಕಿಂತ ತುಂಬ ಖುಷಿಯಾಗೋ ವಿಚಾರ ಏನು ಅಂತಂದರೆ ಇಲ್ಲಿ ಒಳಗಡೆ ಬಂದರೆ ನೋಡಿ, ಇಲ್ಲಿ 1956 ಅದನ್ನು ಶೂಟಿಂಗ್ ಮಾಡಿರೋದು. ನಂಗೆ ಗೊತ್ತಿಲ್ಲ ಅಷ್ಟೊಂದಾಗಿ ನೋಡಿ. ಇಲ್ಲಿ ಒಳಗಡೆ ಬಂದರೆ ಎಲ್ಲದಕ್ಕಿಂತ ಖುಷಿಯಾಗೋ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಶಂಕರ್ ನಾಗ್ ಅವ್ರದ್ದು ಒಂದು ಐಡಲ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಅದು ನೋಡೋಕ್ಕೇನೋ ಒಂಥರ ಖುಷಿ ಅನಿಸುತ್ತೆ ನೋಡಿ. ಇಲ್ಲಿ ಕೆಲವೊಂದು ಬೀಸಣಿಗೆ, ಅದಾದ ನಂತರ ಬಟ್ಲುಗಳು ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಶಂಕರ್ ನಾಗ್ ಅವರು ಐಡಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೇ ಖುಷಿ ಆಗುತ್ತಲ್ವ. ಸೊ ಅದಾದ ನಂತರ ಮತ್ತೆ ಸ್ವಲ್ಪ ವಾಲ್ ಪಿಕ್ಚರ್ಸು, ಒಂದು ಸ್ವಲ್ಪ ಮತ್ತು ಇಲ್ಲಿ ಒಂದು ರೂಮ್ ಇದೆ. ಅಲ್ಲೂ ಅಷ್ಟೇ ಎಲ್ಲ ಅವ್ರು ಯೂಸ್ ಮಾಡ್ತಿದ್ದಂತಹ ಚೇರ್ಸು, ತಕ್ಕಡಿ, ಅವ್ರು ಏನೇನು ಯೂಸ್ ಮಾಡ್ತಿದ್ರು ಶೂಟಿಂಗಲ್ಲಿ ಅದನ್ನೆಲ್ಲ ಇಲ್ಲಿ ವಾಲ್ಗೆ ಹಾಕಿಟ್ಟಿದ್ದಾರೆ. ನೀಟಾಗಿ ಇಟ್ಟಿದ್ದಾರೆ ಎಲ್ಲ ಐಟಮ್ಸ್ನ ನೋಡಿ. ಇಲ್ಲಿ ಪಿಕ್ಚರ್ಸ್ ನೋಡಿ ಅನಂತ್ ನಾಗ್ ಅವರು ಮತ್ತು ಶಂಕರ್ ನಾಗ್ ಸರ್ ಅವರು ನೋಡಿ. ಅದಾದ ನಂತರ ಇಲ್ಲಿ 5 ರೂಪೀಸ್ ಅಷ್ಟೇ ಎಂಟ್ರಿ ಫೀಸು. ಆನ್ ದ ವೇ ಹೋಗ್ತಾ ನೀವು ನೋಡ್ಕೊಂಡು ಹೋಗ್ಬೋದು. ಒಂದು ಹಾಫ್ ಆನ್ ಅವರ್ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಆಮೇಲೆ ಅವರಲ್ಲಿ ಆ್ಯಕ್ಟ್ ಮಾಡ್ತಿದ್ರಲ್ಲ ಮಾಲ್ಗುಡಿ ಡೇಸಲ್ಲಿ, ಆ ಚಿಕ್ಕ ಮಕ್ಕಳದ್ದು ಏನಿದೆ ಅದನ್ನ ಐಡಲ್ ಮಾಡಿದ್ದಾರೆ. ಅದರಲ್ಲಿ ನನಗೆ ಗೊತ್ತಿರೋರು ಮಾಸ್ಟರ್ ಮಂಜು ಅವ್ರದ್ದು ಅಷ್ಟೇ ಗೊತ್ತಿರೋದು ನನಗೆ. ಅಲ್ಲಿ ಸ್ವಾಮಿ, ಮಣಿ, ರಾಜನ್, ನನಗೆ ಯಾಕೋ ಮಾಸ್ಟರ್ ಆನಂದ್ ಅವ್ರದ್ದೇ ಹೆಸರು ಬರುತ್ತೆ ಇದರಲ್ಲಿ ನೋಡಿ. ಮಾಲ್ಗುಡಿ ಮ್ಯೂಸಿಯಂ. ಅದಾದ ನಂತರ ಇಲ್ಲಿ ಸ್ಟೇಷನ್ನು ಅರಸಲು ಅಂತ ಇದೆ ನೋಡಿ. ಈ ಕಡೆ ಒಂದು ಚಾಯ್ ಶಾಪು ಇದೆ ಸ್ಟೇಷನ್ ಥರ. ಸೊ ಪ್ಲೀಸ್ ವಾಚ್
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಇಲ್ಲಿ ಮಾಲ್ಗುಡಿ ಚಾ. ಥ್ಯಾಂಕ್ ಯು.